Dear students, in today's class, let us deal with the purpose or objectives of job costing. ಜಾಬ್ ಕಾಸ್ಟಿಂಗ್ನ ಉದ್ದೇಶಗಳು ಏನೇನು ಅಂತ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ದೇರ್ ಆರ್ ಟೋಟಲಿ 5 ಆಬ್ಜೆಕ್ಟಿವ್ಸ್ ಆಫ್ ಜಾಬ್ ಕಾಸ್ಟಿಂಗ್. ಒಟ್ಟು 5 ಉದ್ದೇಶಗಳಿದೆ. ಮೊದಲನೇದಾಗಿ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್. ನಾವು ಮಾಡ್ತಾ ಇರುವಂಥ ಅಥವಾ ನಾವು ಈಗಾಗಲೇ ತೊಗೊಂಡಂಥ ಯಾವುದೇ ಒಂದು ಜಾಬ್ ಆರ್ಡರ್ ಆಗಿರಬಹುದು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ತಿಳ್ಕೊಳ್ಳೋದು ಮೊದಲನೇ ಆಬ್ಜೆಕ್ಟಿವ್. ಎರಡನೇದಾಗಿ ಡೆಟರ್ಮಿನೇಷನ್ ಆಫ್ ಪ್ರಾಫಿಟಬಲ್ ಆ್ಯಂಡ್ ಅನ್ಪ್ರಾಫಿಟಬಲ್ ಜಾಬ್ಸ್. ಒಂದು ಸತಿ ಖರ್ಚು ಎಷ್ಟಾಗುತ್ತೆ ಅಂತ ಗೊತ್ತಾದ ತಕ್ಷಣ ನಾವೇನು ಮಾಡ್ತೀವಿ, ಅದನ್ನು ಪ್ರೈಸ್ ಜೊತೆ ಕಂಪೇರ್ ಮಾಡ್ತೀವಿ. ಪ್ರೈಸ್ ಜೊತೆ ಕಂಪೇರ್ ಮಾಡಿದ್ರೆ ಇದು ನಮಗೆ ಪ್ರಾಫಿಟಬಲ್ಲ ಅಥವಾ ಅನ್ಪ್ರಾಫಿಟಬಲ್ಲ ಅಂತ ನಾವು ತಿಳ್ಕೋಬಹುದು. ಎಕ್ಸಾಂಪಲ್, ಯಾವುದೋ ಒಂದು ಪರ್ಟಿಕ್ಯುಲರ್ ಆರ್ಡರ್ ನಾವು ತೊಗೊಂಡಿರೋದಕ್ಕೆ ಒಟ್ಟು 100 ರೂಪಾಯಿ ಖರ್ಚಾಗಿದೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ನಾವು ಫಿಕ್ಸ್ ಮಾಡಿರುವಂಥ ಪ್ರೈಸು 150 ಆದರೆ ಇಲ್ಲೇನಾಗುತ್ತೆ, 50 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಅದೇ ಅದಕ್ಕೆ ಫಿಕ್ಸ್ ಮಾಡಿರುವಂಥ ಪ್ರೈಸು 75 ರೂಪಾಯಿ ಆದರೆ ಕಂಪೇರ್ ಮಾಡಿ, ಕಾಸ್ಟು 100 ರೂಪಾಯಿ ಆದರೆ ಅದರ ಪ್ರೈಸು 75 ರೂಪಾಯಿ. ಕಂಪೇರ್ ಮಾಡಿದ್ರೆ ನಮ್ಗೆ ಏನು ಗೊತ್ತಾಗುತ್ತೆ, 25 ರೂಪಾಯಿ ಅನ್ಪ್ರಾಫಿಟಬಲ್ ಅಂತ ಗೊತ್ತಾಗುತ್ತೆ. ಸೊ ದಿ ಸೆಕೆಂಡ್ ಪಾಯಿಂಟ್ ಈಸ್ ಡೆಟರ್ಮಿನೇಷನ್ ಆಫ್ ಪ್ರಾಫಿಟಬಲ್ ಆ್ಯಂಡ್ ಅನ್ಪ್ರಾಫಿಟಬಲ್ ಜಾಬ್ಸ್. ನೆಕ್ಸ್ಟ್ ದಿ ಥರ್ಡ್ ಒನ್, ಬೇಸಿಸ್ ಫಾರ್ ಎಸ್ಟಿಮೇಷನ್. ಒಂದು ಸತಿ ಒಂದು ಪರ್ಟಿಕ್ಯುಲರ್ ಜಾಬ್ನ ಮಾಡಿ ಇದರಿಂದ ಪ್ರಾಫಿಟ್ ಬರುತ್ತಾ ಅಥವಾ ಅನ್ಪ್ರಾಫಿಟ್ ಆಗುತ್ತಾ ಅಂತ ತಿಳ್ಕೊಂಡ್ಮೇಲೆ ಏನು ಮಾಡ್ತೀವಿ ನಾವು, ನೆಕ್ಸ್ಟು ಸಿಮಿಲರ್ ಜಾಬ್ ಫ್ಯೂಚರಲ್ಲಿ ನಮ್ಗೆ ಯಾವುದಾದ್ರೂ ಆ ಥರ ಸಿಮಿಲರ್ ಆಗಿರುವಂಥ ಆರ್ಡರ್ ಬಂದಾಗ ನಾವೇನು ಮಾಡ್ತೀವಿ, ಇದನ್ನು ಬೇಸಿಸ್ ಆಗಿ ಇಟ್ಕೊಂಡು ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ಒಂದು ಎಸ್ಟಿಮೇಷನ್ನ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಫೋರ್ತ್ ಒನ್, ಕಂಟ್ರೋಲಿಂಗ್ ಆಫ್ ಕಾಸ್ಟ್ಸ್. ಒಂದು ಸತಿ ನಾವು ನಮ್ಮ ಹತ್ರ ಎಸ್ಟಿಮೇಷನ್ ಇದ್ದಾಗ ಏನು ಮಾಡ್ತೀವಿ, ನಾವು ನೆಕ್ಸ್ಟ್ ಟೈಮ್ ಅದೇ ರೀತಿ ಖರ್ಚು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಥವಾ ಅದಕ್ಕಿಂತ ಕಮ್ಮಿ ಹಣದಲ್ಲಿ ಆ ಜಾಬ್ನ ಮುಗಿಸ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಅಕಸ್ಮಾತ್ ಅದಕ್ಕಿಂತ ಹೆಚ್ಚಿಗೆ ಹಣ ಖರ್ಚಾಗ್ತಿದ್ರೆ ಏನು ಮಾಡ್ತೀವಿ, ನಾವು ಕಾಸ್ಟ್ನ ಕಂಟ್ರೋಲ್ ಮಾಡ್ತೀವಿ. ಇನ್ ಶಾರ್ಟ್, ಎಸ್ಟಿಮೇಷನ್ನ ಬೇಸಿಸ್ ಮೇಲೆ ಕಾಸ್ಟು ಐದರ್ ಅಷ್ಟೇ ಆಗಬೇಕು ಅಥವಾ ಅದಕ್ಕಿಂತ ಕಮ್ಮಿ ಮಾಡಬೇಕು. ಈ ರೀತಿ ಮಾಡುವಂಥ ಪ್ರೋಸೆಸ್ ನಾವೇಂತ ಕರಿತೀವಿ, ಕಾಸ್ಟ್ ಕಂಟ್ರೋಲಿಂಗ್ ಅಂತ ಕರಿತೀವಿ. ಆ್ಯಂಡ್ ದಿ ಫಿಫ್ತ್ ಒನ್ ಈಸ್ ಅಸೆಸ್ಸಿಂಗ್ ದಿ ಕರೆಕ್ಟ್ನೆಸ್ ಆಫ್ ಎಸ್ಟಿಮೇಷನ್. ಈಗಾಗಲೇ ನಾವೇನೊಂದು ಎಸ್ಟಿಮೇಷನ್ನ ಮಾಡ್ಕೊಂಡಿದ್ದೀವಿ, ಇದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅಂತ ಅಸೆಸ್ ಮಾಡೋದಕ್ಕೂ ಕೂಡ ಈ ಜಾಬ್ ಕಾಸ್ಟಿಂಗ್ ನಮಗೆ ಸಹಾಯ ಮಾಡುತ್ತೆ. So now let us go through the objectives in brief. The first one is ascertainment of cost. The cost of each job is ascertained separately and this helps in finding out the profit or loss of each individual job. As I already told, ಇದು ನಮಗೆ ನಾವು ಮಾಡಿರುವಂಥ ಅಥವಾ ನಾವು ಕೈಗೊಳ್ಳುವಂಥ ಯಾವುದೇ ಒಂದು ಜಾಬ್ನ ಅಥವಾ ಒಂದೊಂದು ಜಾಬ್ನ ಕಾಸ್ಟ್ನ ಡಿಟರ್ಮೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಯಾವ ಜಾಬು ಪ್ರಾಫಿಟಬಲ್ಲು, ಯಾವ ಜಾಬು ಲಾಸ್ ನಮಗೆ ಕೊಡ್ತಾ ಇದೆ ಅಂತ ನಾವು ತಿಳ್ಕೋಬಹುದು. ಎರಡನೇದಾಗಿ ಡೆಟರ್ಮಿನೇಷನ್ ಆಫ್ ಪ್ರಾಫಿಟಬಲ್ ಆ್ಯಂಡ್ ಅನ್ಪ್ರಾಫಿಟಬಲ್ ಜಾಬ್ಸ್. ಇಟ್ ಎನೇಬಲ್ಸ್ ದಿ ಮ್ಯಾನೇಜ್ಮೆಂಟ್ ಟು ನೋ ದೋಸ್ ಜಾಬ್ಸ್ ವಿಚ್ ಆರ್ ಮೋರ್ ಪ್ರಾಫಿಟಬಲ್ ಆ್ಯಂಡ್ ದೋಸ್ ವಿಚ್ ಆರ್ ಅನ್ಪ್ರಾಫಿಟಬಲ್. ಇದು ಮ್ಯಾನೇಜ್ಮೆಂಟಿಗೆ ಯಾವ ಜಾಬಿಂದ ಪ್ರಾಫಿಟಬಲ್, ಯಾವ ಜಾಬಿಂದ ನಮಗೆ ಅನ್ಪ್ರಾಫಿಟಬಲ್ ಆಗ್ತದೆ ಅಂತ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮೂರನೇದಾಗಿ ಬೇಸಿಸ್ ಫಾರ್ ಎಸ್ಟಿಮೇಷನ್. ಇಟ್ ಪ್ರೊವೈಡ್ಸ್ ಎ ಬೇಸಿಸ್ ಫಾರ್ ಡಿಟರ್ಮೈನಿಂಗ್ ದಿ ಕಾಸ್ಟ್ ಆಫ್ ಸಿಮಿಲರ್ ಜಾಬ್ಸ್ ಅಂಡರ್ಟೇಕನ್ ಇನ್ ಫ್ಯೂಚರ್. ಇಟ್ ದಸ್ ಹೆಲ್ಪ್ಸ್ ಇನ್ ಫ್ಯೂಚರ್ ಪ್ರೊಡಕ್ಷನ್ ಪ್ಲ್ಯಾನಿಂಗ್. ಅಂದರೆ ಈಗಾಗಲೇ ನಾವು ಪರ್ಫಾರ್ಮ್ ಮಾಡಿರೋ ಜಾಬ್ನ ಬೇಸಿಸ್ ಮೇಲೆ ಸಿಮಿಲರ್ ಜಾಬ್ಸ್ ಫ್ಯೂಚರಲ್ಲಿ ಬಂತು ಅಂತಂದರೆ ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ನಮಗೆ ಎಸ್ಟಿಮೇಷನ್ ಕೊಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದರಿಂದ ನಾವೇನು ಮಾಡ್ಬೋದು, ಫ್ಯೂಚರಲ್ಲಿ ಇನ್ನೂ ಬೆಟರಾಗಿ ಪ್ರೊಡಕ್ಷನ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡಬಹುದು. Fourth one is cost controlling. It helps the management in controlling costs by comparing the actual cost with the estimated cost. ನಾವು ಪ್ರೊಡಕ್ಷನ್ ಮಾಡೋದಕ್ಕೂ ಮುಂಚೆನೇ ಮ್ಯಾನೇಜ್ಮೆಂಟ್ಗೆ ಆಗಲೇ ಒಂದು ಎಸ್ಟಿಮೇಟೆಡ್ ಕಾಸ್ಟ್ ರೆಡಿ ಇರುತ್ತೆ. ಇದನ್ನು ಆ್ಯಕ್ಚುಯಲ್ ಕಾಸ್ಟ್, ನಿಜವಾಗ್ಲೂ ಪ್ರೊಡಕ್ಷನ್ ಮಾಡಬೇಕಾದ್ರೆ ಎಲ್ಲೆಲ್ಲಿ ಖರ್ಚಾಗಿದೆ ಆ ಆ್ಯಕ್ಚುಯಲ್ ಕಾಸ್ಟ್ ಜೊತೆ ನಾವು ಕಂಪೇರ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಎಲ್ಲಾದರೂ ಎಕ್ಸಸ್ ಆಗ್ತಿದೆಯಾ ಅಥವಾ ಶಾರ್ಟೇಜ್ ಆಗ್ತಿದೆಯಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದರಿಂದ ನಾವು ಕಾಸ್ಟ್ನ ಕಂಟ್ರೋಲ್ ಮಾಡಬಹುದು. And the last one is assessing correctness of estimation. It helps to indicate through comparison of actual cost of a job with its estimated cost whether the estimation is incorrect or the actual cost is excessive. ಅಂತಂದರೆ ಆಗಲೇ ಹೇಳಿರುವ ಹಾಗೆ ಇದು ಈ ಒಂದು ಎಸ್ಟಿಮೇಷನ್ ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅಂತ ಚೆಕ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಎಸ್ಟಿಮೇಟೆಡ್ ಕಾಸ್ಟ್ನ ನಿಜವಾಗ್ಲೂ ಆಗ್ತಿರೋಂಥ ಆ್ಯಕ್ಚುಯಲ್ ಕಾಸ್ಟ್ ಆಫ್ ದಿ ಜಾಬ್ ಜೊತೆ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದಾಗ ಎಕ್ಸಸ್ ಇದ್ದರೆ ನಮಗೇನಂತ ಅರ್ಥ ಆಗುತ್ತೆ, ಎಕ್ಸಸ್ ಖರ್ಚಾಗ್ತಿದ್ರೆ ಏನಂತ ಅರ್ಥ ಆಗುತ್ತೆ, ಐದರ್
ನಾವು ಮಾಡಿರುವಂಥ ಎಸ್ಟಿಮೇಷನ್ ತಪ್ಪಾಗಿರಬಹುದು ಅಥವಾ ನಾವು ಹೆಚ್ಚಿಗೆ ಖರ್ಚು ಮಾಡ್ತಿರಬಹುದು. ಈ ಎರಡನ್ನೂ ಕೂಡ ಚೆಕ್ ಮಾಡೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಮತ್ತು ಅಸೆಸ್ ಮಾಡೋದಕ್ಕೆ ಜಾಬ್ ಕಾಸ್ಟಿಂಗ್ ನಮಗೆ ಸಹಾಯ ಮಾಡುತ್ತೆ.